ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಮುಲ್ಲಂಗಿ ಸಾಂಬಾರು ಮಾಡಿದ್ದೆ ನಾನು. ಸೊ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಮೊದಲೇದಾಗಿ ನಾನು 1 ಕಪ್ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ನೋಡ್ತಾ ಇರ್ಬೋದು, 1 ಕಪ್ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಮುಲ್ಲಂಗಿ, ಸ್ವಲ್ಪ ಕರಿಬೇವು ಸೊಪ್ಪು, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು 2 ಲೋಟ ನೀರು ಹಾಕೋತಿದ್ದೀನಿ. ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋತಿದ್ದೀನಿ. 3 ವಿಸಿಲ್ ಕೂಗಿಸ್ತೀನಿ ನಾನು. ಸೊ ಅಷ್ಟೊತ್ತಿಗೆ ಬೇಳೆ ಮೆತ್ತಗೆ ಆಗೋಗ್ಬಿಡುತ್ತೆ. ಓಕೆನಾ, 3 ವಿಸಿಲು ಚೆನ್ನಾಗಿ ಕೂಗಿಸೋಣ ಇದನ್ನು. ಈಗ ನಾವು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲಕ್ಕೆ ನಾನು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದಾದ ನಂತರ ಒಂದು ಅರ್ಧ ಟೊಮೊಟೊ ಉಳಿಸಿದ್ದೆ ನಾನು. ಸೊ ಅದನ್ನೇ ಅರ್ಧ ಟೊಮೊಟೊ ಹಾಕ್ಕೋತಿದ್ದೀನಿ. ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹೆಸಳು ಮತ್ತು ಸ್ವಲ್ಪ ಈರುಳ್ಳಿ, ಹೀಗೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ಕೋತಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ ನಾನು. ಓಕೆನಾ, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ. ಓಕೆನಾ, ಬೇಳೆ ಕೂತಿದೆ, ನಾನು ನೋಡೋಣ ಈಗ. ಓಕೆ, ನೋಡಿ ಬೇಳೆ ಈ ರೀತಿ ಕುದ್ದಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಬಿಡೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ, ಇದು ಬಿಸಿಲು ಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಸಿ ಮೂಲಂಗಿ ತಿನ್ನಲಿಕ್ಕೆ ಇಷ್ಟಪಡಲ್ಲ ಕೆಲವೊಬ್ಬರು. ಸೊ ಈ ರೀತಿ ಸಾಂಬಾರು ಮಾಡಿಕೊಟ್ಟೆ ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ. ತುಂಬ ಟೇಸ್ಟಾಗಿ ಇರುತ್ತೆ ಈ ಸಾಂಬಾರು. ಒಂದ್ಸರಿ ಮನೇಲಿ ಎಲ್ಲರೂ ಟ್ರೈ ಮಾಡಿ. ಓಕೆನಾ, ಈಗ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ, 2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಳ್ಳೆ ಕಾಮೆಂಟ್ಸ್ನ ನನಗೆ ತಿಳಿಸಿ. ಓಕೆನಾ, ಈಗ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ನಾನು. ಅದಾದ ನಂತರ ಜೀರಿಗೆ ಹಾಕೋತಿದ್ದೀನಿ, 1/2 ಟೀ ಸ್ಪೂನಷ್ಟು. ಸ್ವಲ್ಪ ಕಡಿಮೆನೇ ಆಗುತ್ತೆ. ಜೀರಿಗೆ ಹಾಕೋತಿದ್ದೀನಿ ನಾನು. ಅದಾದ ನಂತರ 1-2 ಬೆಳ್ಳುಳ್ಳಿ ಹೆಸಳು, ಅದಾದ ನಂತರ ಈರುಳ್ಳಿ ಹೆಸಳು ಉಳಿಸ್ಕೊಂಡಿದ್ದೆ ನಾನು ಕಟ್ ಮಾಡಿದ್ದು. ಸೊ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಓಕೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಬಿಟ್ಬಿಡಿ ಅದನ್ನು ಆಯಿಲಲ್ಲಿ. ಓಕೆನಾ, ಸ್ವಲ್ಪ ಬ್ರೌನಿಷ್ ಆಗ್ತಾ ಇದೆ ಅಂದಾಗ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಥರ ಹಿಂಗೆ ಹಾಕೋದ್ರಿಂದ ಸಾಂಬಾರು. ಓಕೆ, ಈಗ ರುಬ್ಬಿದಂಥ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ನಾನು. ಇದು 2-3 ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಹಸಿ ವಾಸನೆ ಹೋಗೋವರೆಗೂ ಬಿಟ್ಬಿಡಿ ಅದನ್ನು ಕುದಿಲಿಕ್ಕೆ. ಓಕೆನಾ, 2-3 ನಿಮಿಷ ಬಿಡಿ. ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ, ನೀವು ಗಮನಿಸ್ಬೋದು. ಆ ರೀತಿ ಬಿಟ್ಟಾಗ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ, 2-3 ನಿಮಿಷ ಬಿಟ್ಬಿಡಿ ಕುದಿಲಿಕ್ಕೆ. ಓಕೆ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಓಕೆನಾ, ಸ್ವಲ್ಪ ನೋಡಿ, ನಿಮ್ಗೆ ಕಾಣ್ತಿರ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಈ ರೀತಿ ಕಲರ್ ಚೇಂಜ್ ಆಗಬೇಕಾದ್ರೆ ಆ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ. ಓಕೆನಾ, ಕಾಣ್ತಿದೆ ಅನ್ಸ್ಕೋತೀನಿ ನಾನು ನಿಮಗೆ ತುಂಬ ಚೆನ್ನಾಗಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕುದ್ದಿರೋಂಥ ಬೇಳೆನ ಹಾಕ್ಕೊಳ್ಳೋಣ. ಓಕೆ, ನೋಡಿ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಿದೆ. ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಿಸಿಲು ಕಾಲಕ್ಕಂತೂ ಹೇಳಿ ಮಾಡಿಸಿದ ಸಾಂಬಾರಿದು. ಯಾಕಂದರೆ ನಾವೆಷ್ಟು ತಂಪಾಗಿರೋ ಐಟಮ್ನ ಒಳಗೆ ತೊಗೋತೀವೋ ಅಷ್ಟು ನಾವು ಆರಾಮಿರ್ಲಿಕ್ಕೆ ಸಾಧ್ಯ. ನಮ್ಮ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆನಾ, ಇದನ್ನು ಚೆನ್ನಾಗಿ ಈಗ ಒಂದು ಕುದಿವರೆಗೂ ಕುದಿಲಿಕ್ಕೆ ಬಿಟ್ಬಿಡೋಣ. ಓಕೆನಾ, ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣ್ತಾ ಇದೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಆಯಿಲು ಕಾಣ್ತಾ ಇಲ್ಲ, ಏನೂ ಇಲ್ಲ. ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಓಕೆನಾ ಫ್ರೆಂಡ್ಸ್, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವೀಡಿಯೋಸು ನಿಮಗೆ ನಾನು ಹಾಕ್ತಾ ಹೋಗ್ತೀನಿ.
ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಮತ್ತೆ ರೆಡಿ ಟು ಈಟ್ ಸಾಂಬಾರ್ ನೋಡಿ, ನಾನು ಮೂಲಂಗಿ ಸಾರು ಮತ್ತು ರೈಸ್ ಒಂದು ಹಪ್ಪಳನ ಸುಟ್ಕೊಂಡು ಇವತ್ತು ತಿಂದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.